ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ, 12 ರಾಶಿಗಳ ವರ್ಷ ಭವಿಷ್ಯ ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ತಲುಪುತ್ತದೆ. 19 ಮೇ 2026 ಮಂಗಳವಾರ ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ಫಲಾಫಲವನ್ನು ತಿಳಿಯೋಣ ಬನ್ನಿ. ಪರಾಭ್ರವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ಸೂರ್ಯೋದಯ ಮುಂಜಾನೆ 5:54, ಸೂರ್ಯಾಸ್ತ ಸಂಜೆ 6:37. ಸೂರ್ಯ ರಾಶಿ ವೃಷಭ, ಚಂದ್ರನ ರಾಶಿ ಮಿಥುನ. ಶುಕ್ಲ ಪಕ್ಷದ ತದಿಗೆ ತೃತೀಯ ಮಧ್ಯಾಹ್ನ 2:18 ಇರುತ್ತೆ. ಅದಾದ್ಮೇಲೆ ಚತುರ್ಥಿ ಆರಂಭ ಆಗುತ್ತೆ. ನಕ್ಷತ್ರ ಮೃಗಶಿರ ನಕ್ಷತ್ರ ಬೆಳಗ್ಗೆ 8:41 ಇರುತ್ತೆ. ಅದಾದ್ಮೇಲೆ ಆರ್ದ್ರ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಯೋಗ ಧೃತಿ ಯೋಗ ಸಂಜೆ 5:47 ಇರುತ್ತೆ. ಅದಾದ್ಮೇಲೆ ಶೂಲ ಯೋಗ ಆರಂಭ ಆಗುತ್ತೆ. ಗರಜ ಕರಣವು ಮಧ್ಯಾಹ್ನ 2:18 ಅದಾದ್ಮೇಲೆ ವಣಿಜ ಕರಣ ಆರಂಭ ಆಗುತ್ತೆ. ಇನ್ನು ಮಂಗಳವಾರ ಮಂಗಳ ಗ್ರಹದ ಅಧಿಪತಿಯಾಗಿರುತ್ತೆ. ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:44 ಮಧ್ಯಾಹ್ನ 12:34. ಬ್ರಾಹ್ಮ ಮುಹೂರ್ತ ಮುಂಜಾನೆ 4:18 5:06. ಅಮೃತ್ ಕಾಲ ಮಧ್ಯರಾತ್ರಿ 12:55 2:20. ಅಶುಭ ಸಮಯಗಳು ರಾಹುಕಾಲ ಮಧ್ಯಾಹ್ನ 3:24 4:59. ಗುಳಿಕ ಕಾಲ ಮಧ್ಯಾಹ್ನ 12:14 1:49. ಯಮಗಂಡ ಕಾಲ ಬೆಳಗ್ಗೆ 9 10:39. ದುರ್ಮುಹೂರ್ತ ಬೆಳಗ್ಗೆ 8:24 9:14. ಹೊಸ ಉದ್ಯೋಗ, ಹೂಡಿಕೆ ಅಥವಾ ಯಾವುದೇ ಶುಭ ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ಅಭಿಜಿತ್ ಮುಹೂರ್ತ ಮತ್ತೆ ಶುಭ ಮುಹೂರ್ತ ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ಬಹಳ ಉತ್ತಮ ವಿಶೇಷತೆ. 19 ಮೇ 2026 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಈ ದಿನ ಚಂದ್ರ ನಿಮ್ಮ ರಾಶಿಯಿಂದ 3ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ನಿಮಗೆ ಧೈರ್ಯ ಮತ್ತೆ ಉತ್ಸಾಹನ ತಂದ್ಕೊಡುತ್ತೆ. ಉದ್ಯೋಗ ಮತ್ತೆ ವೃತ್ತಿ ಜೀವನದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಮೇಲಧಿಕಾರಿಗಳೊಂದಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೀರಾ. ನೀವು ಕೈಗೊಳ್ಳುವ ಧೈರ್ಯದ ನಿರ್ಧಾರ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದುಕೊಡುತ್ತೆ. ಹೊಸ ಜವಾಬ್ದಾರಿಗಳು ಸಿಗೋ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಈ ದಿನ ಅನುಕೂಲಕರವಾಗಿದೆ. ಬಾಕಿ ಉಳಿದಿರೋ ಹಣ ಕೈ ಸೇರುತ್ತೆ. ಸಣ್ಣ ಮಟ್ಟದ ಆದಾಯ ಮೂಲಗಳು ಸೃಷ್ಟಿಯಾಗತ್ತೆ. ಶಾರ್ಟ್ಕಟ್ ಅಥವಾ ಅತಿಯಾದ ಆಸೆಗೆ ಬಿದ್ದು ದೊಡ್ಡ ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಎಚ್ಚರದಿಂದಿರಿ. ಕೌಟುಂಬಿಕ ಮತ್ತೆ ಪ್ರೇಮ ಜೀವನದಲ್ಲಿ ಹಿತಕರವಾದ ವಾತಾವರಣ ಇರುತ್ತೆ. ಒಡ ಹುಟ್ಟಿದವರೊಂದಿಗೆ ಉತ್ತಮ ಸಹಕಾರ, ಲಾಭ ದೊರೆಯುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಕ್ಷಣ ಕಳೀತೀರಾ. ಸಣ್ಣ ಪ್ರವಾಸ ಅಥವಾ ಔಟಿಂಗ್ ಹೋಗೋ ಪ್ಲಾನ್ ಕೂಡ ಮಾಡ್ತೀರಾ. ಆರೋಗ್ಯ ಮತ್ತೆ ಮಾನಸಿಕ ಸ್ಥಿತಿ ನೋಡೋದಾದ್ರೆ ದೈಹಿಕವಾಗಿ ಉತ್ತಮ ಮಾನಸಿಕ ಸ್ಥಿತಿ, ಆಮೇಲೆ ಹೆಚ್ಚು ಸಕ್ರಿಯರಾಗಿರ್ತೀರಾ. ದೀರ್ಘಕಾಲದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಮುಕ್ತಾಯ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ತರಾತುರಿಯಲ್ಲಿ ಯಾವುದೇ ಮಹತ್ವದ ಒಪ್ಪಂದಕ್ಕೆ ಸೈನ್ ಹಾಕಕ್ಕೆ ಹೋಗಬೇಡಿ. ಸಂಜೆ 3:24 4:59 ರಾಹುಕಾಲ ಇರೋದ್ರಿಂದ ಯಾವುದೇ ಹೊಸ ಕೆಲಸನ, ದೊಡ್ಡ ಆರ್ಥಿಕ ವ್ಯವಹಾರ ಆರಂಭ ಮಾಡಕ್ ಹೋಗಬೇಡಿ. ಇನ್ನು ಮಂಗಳವಾರ ಆಗಿರೋದ್ರಿಂದ ಹನುಮಾನ್ ಚಾಲಿಸ ಪಠಿಸೋದು ಅಥವಾ ಆಂಜನೇಯ ಸ್ವಾಮಿ ದರ್ಶನ ಮಾಡೋದು ಈ ದಿನದ ಯಶಸ್ಸು ಮತ್ತಷ್ಟು ಹೆಚ್ಚಿಸುತ್ತೆ. ಶುಭ ಸಂಖ್ಯೆ 9 ಮತ್ತೆ 1. ಶುಭ ಬಣ್ಣ ಕೆಂಪು ಮತ್ತೆ ಕೇಸರಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಈ ದಿನ ಚಂದ್ರ ನಿಮ್ಮ ರಾಶಿಯಿಂದ 2ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಧನ ಮತ್ತೆ ವಾಣಿ ಸ್ಥಾನ ಎಂದು ಕರೆಯಲಾಗುತ್ತೆ. ಈ ದಿನ ನಿಮಗೆ ಆರ್ಥಿಕವಾಗಿ ಮತ್ತೆ ಮಾತಿನ ಪ್ರಭಾವ ದೃಷ್ಟಿಯಿಂದ ಮಹತ್ವವಾಗಿರುತ್ತೆ. ಇನ್ನು ನಿಮಗೆ ಆರ್ಥಿಕ ಧನಲಾಭ ಆಗೋ ದಿನ. ಹಳೆ ಬಾಕಿ ವಸೂಲಾಗೋ ಸಾಧ್ಯತೆ ಇದೆ. ನಿರೀಕ್ಷಿತ ಮೂಲಗಳಿಂದ ಹಣ ಕೈ ಸೇರುತ್ತೆ. ಉಳಿತಾಯದ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಉತ್ತಮ ಸಮಯ. ಆಸ್ತಿ ಅಥವಾ ಒಡವೆ ಖರೀದಿ ಮಾಡುವ ಆಲೋಚನೆ ಇದ್ದರೆ ಸಕಾರಾತ್ಮಕ ಚಲನೆ ಸಿಗುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಮಾತಿನ ಚಾತುರ್ಯ ಮತ್ತೆ ಮೃದು ಸ್ವಭಾವ ಎಲ್ಲರ ಗಮನ ಸೆಳೆಯುತ್ತೆ. ವ್ಯಾಪಾರ ಮತ್ತೆ ವ್ಯವಹಾರದಲ್ಲಿ ತೊಡಕೊಂಡ್ರಿಗೆ ಉತ್ತಮ ಲಾಭ, ಗ್ರಾಹಕ ಸಂಪರ್ಕ ಸಿಗತ್ತೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿಯುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಮಾತಿಗೆ ಮನೆಯವರು ಗೌರವ ಕೂಡ ಸಿಗತ್ತೆ. ಕುಟುಂಬದ ಪ್ರಮುಖರ ನಿರ್ಧಾರ ತೆಗೆದುಕೊಳ್ಳಲು ಉತ್ತಮ ಪಾತ್ರ ವಹಿಸ್ತೀರಾ. ಇನ್ನು ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ದ್ವಿತೀಯ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಹಲ್ಲು ಅಥವಾ
ಕಣ್ಣಿಗೆ ಗಂಟಲು ನೋವು ಕಾಣಿಸ್ಕೊಳ್ಬಹುದು, ಹುಷಾರಾಗಿರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಸಾಲ ಕೊಡುವ ಅಥವಾ ನೀಡುವ ಮುನ್ನ ಜವಾಬ್ದಾರಿ ಶ್ಯೂರಿಟಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಕೋಪ ಅಥವಾ ಆತುರದ ಮಾತುಗಳು ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ, ಹುಷಾರಾಗಿರಿ. ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು, ಓಂ ಲಕ್ಷ್ಮಿಯೇ ನಮಃ ಮಂತ್ರ ಜಪಿಸೋದು ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತೆ. ಶುಭ ಸಂಖ್ಯೆ 6 ಮತ್ತು 2. ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಬುಧ ಗ್ರಹ. ಇವತ್ತು ಚಂದ್ರ ನಿಮ್ಮದೇ ರಾಶಿಯಲ್ಲಿರೋದ್ರಿಂದ ಹೀಗಾಗಿ ಈ ದಿನ ನಿಮಗೆ ಮಾನಸಿಕ ಮತ್ತು ದೈಹಿಕ ಅತ್ಯಂತ ಸಕ್ರಿಯವಾದ ಮಹತ್ವವಾದ ದಿನ. ಉದ್ಯೋಗಿಗಳಿಗೆ ಕ್ರಿಯಾಶೀಲತೆ, ಬುದ್ಧಿವಂತಿಕೆ, ತಕ್ಕ ಮನ್ನಣೆ ಸಿಗುತ್ತೆ. ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಕ್ಕೆ ಬೆಂಬಲಿಸ್ತಾರೆ. ಕಲೆಯ ನಾವೀನ್ಯತೆ ಅಥವಾ ಹೊಸ ಐಡಿಯಾಗಳು ಅಳವಡಿಸುವಲ್ಲಿ ಇವತ್ತು ಸೂಕ್ತ ಸಮಯ. ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿರುತ್ತೆ, ಆದರೆ ನಿಮ್ಮ ವೈಖರಿ, ಅಲಂಕಾರ, ಗೆಜೆಟ್ ಅಥವಾ ವ್ಯವಹಾರಗಳಲ್ಲಿ ಸ್ವಲ್ಪ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಆದಾಯ ಮತ್ತು ಖರ್ಚು ಎರಡು ಸಮತೋಲನ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಇನ್ನು ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಹೆಚ್ಚಾಗತ್ತೆ. ಮಧುರವಾದ ಕ್ಷಣಗಳನ್ನು ಕಲಿತೀರಾ. ಇನ್ನು ನಿಮ್ಮ ಆಲೋಚನೆಗಳು ಅವರು ಸುಲಭವಾಗಿ ಅರ್ಥ ಮಾಡ್ಕೋತಾರೆ. ಮನೆಯಲ್ಲಿ ಹಸನ್ಮುಖಿಯ ವಾತಾವರಣ ಇರುತ್ತೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಆಗತ್ತೆ. ಅವಿವಾಹಿತರಿಗೆ ವಿವಾಹ ಪ್ರಸ್ತಾವ ಕೂಡಿ ಬರೋ ಸಾಧ್ಯತೆ ಇದೆ. ಇನ್ನು ಸ್ವಲ್ಪ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ, ಮಾನಸಿಕವಾಗಿ ಹೊಸ ಉತ್ಸಾಹ ಮೂಡುತ್ತೆ. ದೈಹಿಕ ಆಯಾಸ ದೂರವಾಗಿ ತಾಜಾತನ ಅನುಭವಿಸ್ತೀರಾ. ಧನಾತ್ಮಕ ಚಿಂತನೆಗಳು ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ. ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಜನ್ಮ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಮನಸ್ಸಿಗೆ ಒಂದೇ ಬಾರಿ ಹಲವು ಯೋಚನೆ ಬಂದಾಗ ಗೊಂದಲ ಉಂಟಾಗತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಗಡಿಬಿಡಿ ಮಾಡಕ್ ಹೋಗ್ಬೇಡಿ. ಬೇರೆಯವರ ವೈಯಕ್ತಿಕ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಕ್ಕಂತೂ ಹೋಗ್ಲೇಬೇಡಿ. ಇನ್ನು ವಿಶೇಷ ಪರಿಹಾರ, ಹಸಿರು ಬಣ್ಣದ ಬಟ್ಟೆ ಧರಿಸೋದು ಅಥವಾ ಗಣೇಶನಿಗೆ ಸಮರ್ಪಿಸುವುದು, ಗಣೇಶ ಚಾಲಿಸ ಪಠಿಸುವುದು ಮನಸ್ಸಿನ ಗೊಂದಲ ನಿವಾರಣೆಯಾಗಿ ಬುದ್ಧಿ ಚುರುಕಾಗತ್ತೆ. ಶುಭ ಸಂಖ್ಯೆ 5 ಮತ್ತು 3. ಶುಭ ಬಣ್ಣ ಹಸಿರು ಮತ್ತು ಹಳದಿ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಇಂದು ಚಂದ್ರನು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 12ನೇ ಮನೆಯ ವ್ಯಯ ಮತ್ತೆ ವಿದೇಶಿ ಸ್ಥಾನ ಆಗಿರೋದ್ರಿಂದ ಇವತ್ತು ನಿಮ್ಮ ಖರ್ಚು ವೆಚ್ಚ ಬಗ್ಗೆ, ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಇದರಿಂದ ಸ್ವಲ್ಪ ಒತ್ತಡ ಅನುಭವಿಸ್ಬೋದು. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ತಕ್ಷಣವೇ ಸಿಗದಿದ್ರೆ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ. ವಿದೇಶಿ ಸಂಸ್ಥೆಗಳೊಂದಿಗೆ ವ್ಯವಹಾರ ನಡೆಸಬೇಕಾದ್ರೆ ಅಥವಾ ರಫ್ತು ಆಮದು ವ್ಯವಹಾರ ಇರೋರು ಉತ್ತಮ ಲಾಭವನ್ನ ಪಡ್ಕೊಳ್ತೀರಾ. ಇನ್ನು ಆರ್ಥಿಕ ಪರಿಸ್ಥಿತಿ ಮತ್ತೆ ಖರ್ಚು ನೋಡೋದಾದ್ರೆ, ಧನ ವ್ಯಯವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅನಿವಾರ್ಯ ಕಾರಣಗಳಿಗೆ ಅಥವಾ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಖರ್ಚುನ ಜಾಸ್ತಿ ಆಗತ್ತೆ. ಅನಗತ್ಯ ವಸ್ತುಗಳ ಖರೀದಿಗೆ ಆತುರ ಪಡಬೇಡಿ. ಬಜೆಟ್ ಪ್ರಕಾರ ಮುನ್ನಡೆದರೆ ಬುದ್ಧಿವಂತಿಕೆಯಿಂದ ಹಣವನ್ನು ಉಳಿಸ್ತೀರಾ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ, ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರದಂತೆ ಮಾತಿನ ಮೇಲೆ ಸಂಯಮ ವಹಿಸಿ. ಸಂಗಾತಿ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋತಾರೆ, ನಿಮಗೆ ಬೆಂಬಲವಾಗಿ ಕೂಡ ನಿಲ್ತಾರೆ. ದೂರದ ಸಂಬಂಧಿಕರಿಂದ ಉತ್ತಮ ಸಂದೇಶ ಬರಬಹುದು. ಇನ್ನು ಆರೋಗ್ಯದಲ್ಲಿ ಆಲೋಚನೆಯಿಂದಾಗಿ ಸ್ವಲ್ಪ ನಿದ್ರಾಹೀನತೆ ಅಥವಾ ಕಣ್ಣಿನ ಉರಿ ಕಾಣಿಸ್ಕೊಳ್ಬಹುದು. ದೈಹಿಕ ಆಯಾಸ ಹೆಚ್ಚಾಗದಂತೆ ಮಧ್ಯೆ ಮಧ್ಯೆ ವಿಶ್ರಾಂತಿ ಪಡೆದುಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಕೊಡಕ್ಕೆ ಹೋಗ್ಬೇಡಿ, ಮರಳಿ ಬರೋದು ಸ್ವಲ್ಪ ಕಷ್ಟ. ಕಾನೂನು ಅಥವಾ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ವಿಶೇಷ ಪರಿಹಾರ, ಚಂದ್ರ ಆರಾಧನೆ ಮಾಡುವುದು, ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು, ಓಂ ನಮಃ ಶಿವಾಯ ಮಂತ್ರ ಜಪಿಸೋದು ಮಾನಸಿಕ ಆತಂಕ ದೂರವಾಗಿ ನೆಮ್ಮದಿ ಸಿಗತ್ತೆ. ಶುಭ ಸಂಖ್ಯೆ 2, 7. ಶುಭ ಬಣ್ಣ ಬಿಳಿ ಮತ್ತೆ ಕ್ರೀಮ್. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಗುರುದೇವ. ಇದು ನಿಮ್ಮ ಚಂದ್ರ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಲಾಭ ಮತ್ತೆ ಇಷ್ಟಾರ್ಥ ಸಿದ್ಧಿ ಸ್ಥಾನವಾಗಿದೆ. ಇಂದಿನ ದಿನ ನಿಮಗೆ ಅತ್ಯಂತ ಅದೃಷ್ಟ ಮತ್ತು ಲಾಭದಾಯಕ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆರ್ಥಿಕ ಪರಿಸ್ಥಿತಿ ಮತ್ತೆ ಲಾಭ ನೋಡೋದಾದ್ರೆ, ಹಣಕಾಸಿನ ದೃಷ್ಟಿಯಿಂದ ಇವತ್ತು ಅತ್ಯುತ್ತಮ ದಿನ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಹರಿದು ಬರುತ್ತೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುತ್ತೆ. ದೀರ್ಘಕಾಲದ ಬಿದ್ದಿದ್ದ ಆರ್ಥಿಕ ವ್ಯವಹಾರಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಉದ್ಯೋಗ ಮತ್ತು ವೃತ್ತಿ ಜೀವನ ನೋಡೋದಾದ್ರೆ, ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವ ಹೆಚ್ಚಾಗುತ್ತೆ. ನಿಮ್ಮ ಹಿರಿಯ ಅಧಿಕಾರಿಗಳು, ಸಹೋದ್ಯೋಗಿಗಳು ನಿಮ್ಮ ಕೆಲಸವನ್ನು ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ವ್ಯಾಪಾರಸ್ಥರಿಗೆ ದೊಡ್ಡ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ಪಾಲುದಾರಿಕೆಯಲ್ಲಿ ಪಾರದರ್ಶಕತೆ ಇರಲಿ. ಕುಟುಂಬ ಮತ್ತು ಸಾಮಾಜಿಕ ಜೀವನ ನೋಡೋದಾದ್ರೆ, ಸಾಮಾಜಿಕವಾಗಿ ಜನಪ್ರಿಯತೆ ಹೆಚ್ಚಾಗತ್ತೆ. ಸ್ನೇಹಿತರೊಂದಿಗೆ ಮತ್ತು ಹಿತೈಷಿಗಳೊಂದಿಗೆ ಸಂತೋಷದ ಸಮಯನ ಕಳೀತೀರಾ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಹಿರಿಯ ಸಹೋದರ ಅಥವಾ ಸಹೋದರಿಯರಿಂದ ದೊಡ್ಡ ಮಟ್ಟದ
ಸಹಾಯ ಅಥವಾ ಮಾರ್ಗದರ್ಶನ ಸಿಗುತ್ತೆ. ಇನ್ನು ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ನೋಡೋದಾದ್ರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆ ತುಂಬಿರುತ್ತೆ. ಹಳೆಯ ಅನಾರೋಗ್ಯ ಸಮಸ್ಯೆಗಳಿಂದ ಸಂಪೂರ್ಣ ಗುಣಮುಖರಾಗ್ತೀರಾ. ಇನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಲಾಭದ ಉತ್ಸಾಹದಲ್ಲಿ ಅತಿಯಾದ ಆತ್ಮವಿಶ್ವಾಸ ಬಿದ್ದು ಕೆಲವೊಮ್ಮೆ ಸಣ್ಣ ತಪ್ಪುಗಳಿಗೆ ಕಾರಣವಾಗಬಹುದು. ಹುಷಾರಾಗಿರಿ. ಸ್ನೇಹಿತರೊಂದಿಗೆ ಒಡನಾಟ ಹೆಚ್ಚಿರುವುದರಿಂದ ಅನಗತ್ಯ ವಿಷಯಗಳಿಗೆ ಚರ್ಚೆ ಇಳಿದು ಸಮಯ ವ್ಯರ್ಥ ಮಾಡಬೇಡಿ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಸೂರ್ಯನಿಗೆ ತಾಮ್ರ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸೋದು, ಅರ್ಘ್ಯ ಅರ್ಪಿಸೋದು, ಗಾಯತ್ರಿ ಮಂತ್ರ ಪಠಿಸೋದು ನಿಮ್ಮ ಕೀರ್ತಿ ಮತ್ತೆ ಅದೃಷ್ಟನ ಇನ್ನಷ್ಟು ವೃದ್ಧಿ ಮಾಡುತ್ತೆ. ಶುಭ ಸಂಖ್ಯೆ 1 ಮತ್ತು 5. ಶುಭ ಬಣ್ಣ ರೇಷ್ಮೆ, ಹಳದಿ, ಕೇಸರಿ ಮತ್ತೆ ಬಂಗಾರದ ಬಣ್ಣ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಇದು ಚಂದ್ರ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 10ನೇ ಮನೆ ಕರ್ಮ ಮತ್ತೆ ಉದ್ಯೋಗ ಸ್ಥಾನನ ಇರೋದ್ರಿಂದ ಇಂದಿನ ದಿನ ನಿಮಗೆ ವೃತ್ತಿ ವ್ಯವಹಾರದಲ್ಲಿ ಅತ್ಯಂತ ಪ್ರಮುಖ ಮತ್ತು ಯಶಸ್ವಿಯ ದಿನ. ಕೆಲಸ ಮತ್ತೆ ವೃತ್ತಿ ಜೀವನದಲ್ಲಿ ದಕ್ಷತೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆಗೆ ಮನ್ನಣೆ ಅವಕಾಶ ಸಿಗುತ್ತೆ. ಉದ್ಯೋಗ ಬದಲಾವಣೆ ಪ್ರಯತ್ನ ಮಾಡ್ತಾ ಇದ್ರೆ ಶುಭ ವಾರ್ತೆ ಸಿಗುತ್ತೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿರೋರಿಗೆ ಗೌರವ ಹೆಚ್ಚಾಗತ್ತೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ನು, ಇನ್ಕ್ರಿಮೆಂಟ್ ಸಂಬಂಧ ಮಾತುಕತೆಗಳು ನಡೆಯುತ್ತೆ. ಸಕಾರಾತ್ಮಕವಾಗಿ ಮುಂದುವರಿತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡಲು ಉತ್ತಮ ಸ್ಥಿತಿ. ಇನ್ನು ಕುಟುಂಬದಲ್ಲಿ ಹಿರಿಯರ ವಿಶೇಷವಾಗಿ ತಂದೆಯವರ ಬೆಂಬಲ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಕೆಲಸದ ಒತ್ತಡದ ನಡುವೆ ಕುಟುಂಬಕ್ಕಾಗಿ ಸ್ವಲ್ಪ ಸಮಯ ಮೀಸಲಿಡಬೇಕು. ಸಂಗಾತಿಯೊಂದಿಗೆ ಸಕಾರಾತ್ಮಕ ಆಲೋಚನೆ ವೃತ್ತಿಪರ ಯಶಸ್ಸು ತಂದುಕೊಡುತ್ತೆ. ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಆದಾಗ್ಯೂ ನಿರಂತರ ಕೆಲಸ ಮಾಡೋದ್ರಿಂದ ಸಂಜೆ ವೇಳೆ ಸ್ವಲ್ಪ ದೇಹಕ್ಕೆ ಆಯಾಸ, ಬೆನ್ನು ನೋವು ಉಂಟಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಂದ್ರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಮಾಡಕ್ ಹೋಗಬೇಡಿ. ಕೆಲಸದ ಮೇಲಷ್ಟೇ ಮಾತ್ರ ಗಮನ ಹರಿಸಿ. ಇನ್ನು ಕೆಲಸದ ಒತ್ತಡದಿಂದ ಮನಸ್ಸಿಗೆ ಹಚ್ಚಿಕೊಂಡು ಮನಃಶಾಂತಿ ಕೆಡಿಸ್ಕೊಳ್ತೀರಾ. ಸ್ವಲ್ಪ ಹುಷಾರಾಗಿರಿ. ವಿಶೇಷ ಪರಿಹಾರ ಬುಧನ ಅಧಿಪತಿಯಾದ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದು, ವಿಷ್ಣು ದೇವರ ಆರಾಧನೆ ಮಾಡೋದು ವೃತ್ತಿ ರಂಗದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗುತ್ತೆ. ಶುಭ ಸಂಖ್ಯೆ 5, 8. ಶುಭ ಬಣ್ಣ ಹಸಿರು, ಪಚ್ಚೆ ಮತ್ತು ಬಿಳಿ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ಇಂದು ಚಂದ್ರ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಭಾಗ್ಯ, ಧರ್ಮ, ದೂರ ಪ್ರಯಾಣ ಸ್ಥಾನದಿಂದ ಈ ದಿನ ನಿಮಗೆ ಅದೃಷ್ಟ, ಬೆಂಬಲ ಮತ್ತು ಸುಂದರ ದಿನ ಆಗತ್ತೆ. ಅದೃಷ್ಟ ಮತ್ತೆ ಪ್ರಗತಿ ನೋಡ್ತಾ ದೀರ್ಘಕಾಲದಿಂದ ನೆನಗುಂದಿದ್ದ ಕೆಲಸಗಳು ಅದೃಷ್ಟದ ಬಲದಿಂದ ಸುಲಭವಾಗಿ ಪೂರ್ಣಗೊಳ್ತವೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ದೇವತಾ ದರ್ಶನ ಅಥವಾ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡೋ ಯೋಜನೆ ರೂಪಿಸ್ತೀರಾ. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಆದಾಯದ ವಾತಾವರಣ ಹೆಚ್ಚಾಗತ್ತೆ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಸಹೋದ್ಯೋಗಿಗಳಿಂದ ಸಕಾರಾತ್ಮಕ ಫಲಿತಾಂಶ ಸಿಗುತ್ತೆ. ನಿಮ್ಮ ದಕ್ಷತೆ ಮೇಲಧಿಕಾರಿಗಳು ಗುರುತಿಸಿ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗತ್ತೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಧಾರ್ಮಿಕ ಕಾರ್ಯಕ್ಕೆ ಅಥವಾ ಪ್ರಯಾಣಕ್ಕೆ ಸ್ವಲ್ಪ ಹಣ ಖರ್ಚು ಮಾಡೋ ಚಾನ್ಸಸ್ ಇದೆ. ಮಾನಸಿಕ ತೃಪ್ತಿ ಕೂಡ ನೀಡುತ್ತದು. ಹಳೆ ಸಾಲಗಳಿಂದ ಮುಕ್ತಿ ಪಡೆಯಲು ಶುಭ ಮಾರ್ಗ ಗೋಚರಿಸುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ವಾತಾವರಣ ಇರುತ್ತೆ. ತಂದೆ ಅಥವಾ ಮನೆ ಹಿರಿಯರ ಮಾರ್ಗದರ್ಶನದಿಂದ ದೊಡ್ಡ ಸಮಸ್ಯೆಯೊಂದು ಬಗೆಹರಿಸ್ಕೊಳ್ತೀರಾ. ಸಂಗಾತಿಯೊಂದಿಗೆ ಸುಂದರ ಮತ್ತು ಸೌಹಾರ್ದಯುತ ಬಾಂಧವ್ಯ ಕಳೀತೀರಾ. ಪರಸ್ಪರ ಗೌರವ ಕೂಡ ಹೆಚ್ಚಾಗತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ಹಗುರವಾಗಿ ಅನುಭವಿಸಲು ಸಕಾರಾತ್ಮಕ ಆಲೋಚನೆ ಮತ್ತು ನಿಮ್ಮ ಉತ್ಸಾಹ ದ್ವಿಗುಣ ಆಗತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲವೂ ಸುಲಭವಾಗಿ ಆಗತ್ತೆ ಅಂತ ಆಲಸ್ಯ ಮಾಡಕ್ ಹೋಗ್ಬೇಡಿ. ಸಿಕ್ಕ ಅವಕಾಶನ ಸರಿಯಾಗಿ ಬಳಸ್ಕೊಳ್ಳಿ. ದೂರದ ಪ್ರಯಾಣ ಮಾಡುವಾಗ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ವಿಶೇಷ ಪರಿಹಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚೋದು, ದುರ್ಗಾ ಚಾಲಿಸ ಪಠಿಸೋದು, ಭಾಗ್ಯೋದಯ ಇರುವುದಕ್ಕೆ ಅಡೆತಡೆಗಳು ನಿವಾರಣೆಯಾಗಿ ದಿನವು ಮತ್ತಷ್ಟು ಮಂಗಳಕರವಾಗತ್ತೆ. ಶುಭ ಸಂಖ್ಯೆ 6 ಮತ್ತು 9. ಶುಭ ಬಣ್ಣ ಕ್ರೀಮ್, ಬಿಳಿ ಮತ್ತು ತಿಳಿ ಗುಲಾಬಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಇವತ್ತು ಚಂದ್ರ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿದ್ದಾನೆ. 8ನೇ ಮನೆ ಆಯುಷು, ನಿಗೂಢ ಮತ್ತು ಪರಿವರ್ತನಾ ಸ್ಥಾನವನ್ನು. ಇಂದು ನೀವು ಪ್ರತಿಯೊಂದು ವಿಷಯದಲ್ಲೂ ಸ್ವಲ್ಪ ಜಾಗರೂಕತೆಯಿಂದಿರಬೇಕು. ತಾಳ್ಮೆಯಿಂದ ಮುನ್ನಡೆಯಬೇಕು. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸ್ತೀರಾ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣವೇ ಸಿಗದಿದ್ರೂ ನಿರಾಶೆ ಮಾಡ್ಕೋಬೇಡಿ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಚರ್ಚೆ ಅಥವಾ ವಾದಕ್ಕೆ ಇಳಿಯದು ದೂರವಿರಿ. ಗುಪ್ತ ಶತ್ರುಗಳು ನಿಮ್ಮ ಇಮೇಜ್ ಕೆಡಿಸಲು ಪ್ರಯತ್ನಿಸ್ತಾರೆ. ಹಾಗಾಗಿ ನಿಮ್ಮ ಕೆಲಸದ ಮೇಲಷ್ಟೇ ಗಮನವಿರಲಿ.
ನಿಗೂಢ ವಿದ್ಯೆಗಳು, ಸಂಶೋಧನೆ, IT ರಂಗದಲ್ಲಿರೋರಿಗೆ ಹೊಸ ಆಲೋಚನೆ ಹೊಳೆಯುತ್ತೆ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸಾಧಾರಣ ದಿನ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಬಜೆಟ್ ಮೀರಿ ಖರ್ಚು ಮಾಡಬೇಡಿ. ಲಾಟರಿ, ಶೇರ್ ಮಾರ್ಕೆಟ್ ಅಥವಾ ಯಾವುದೇ ರೀತಿಯ ಶಾರ್ಟ್ಕಟ್ಗಳಿಗೆ ಇಂದ ದೂರ ಇರಿ. ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವಾಗ ಎಚ್ಚರವಿರಲಿ. ಕುಟುಂಬ ಜೀವನ ವಾತಾವರಣ ಮಿಶ್ರ ಫಲದಿಂದ ಕೂಡಿದೆ. ಸಂಗಾತಿಯ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಾರದಂತೆ ತಡೆಯಲು ಭಾವನೆಗಳಿಗೆ ಗೌರವಿಸಿ. ಸಾಲದ ವಿಷಯ ಅಥವಾ ಹಳೆಯ ಕೌಟುಂಬಿಕ ವಿಷಯ ಬಗ್ಗೆ ಚರ್ಚೆ ನಡೆಸುವಾಗ ಸಂಯಮವಿರಲಿ. ಅತ್ತೆ ಮಾವನ ಕಡೆಯಿಂದ ಅನಿರೀಕ್ಷಿತ ಸಹಾಯ, ಸುದ್ದಿ ಕೇಳಿ ಬರುವ ಚಾನ್ಸಸ್ ಇದೆ. ಇನ್ನು ಅಷ್ಟಮ ಚಂದ್ರನ ಸಂಚಾರ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಪಚನ ಕ್ರಿಯೆ ತೊಂದರೆ ಆಗತ್ತೆ. ಉದರ ಬಾಧೆ, ಸಣ್ಣ ಪುಟ್ಟ ರಕ್ತದ ತಡೆ ಏರುಪೇರು ಹೆಚ್ಚಾಗಬಹುದು. ಹುಷಾರಾಗಿರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರಸ್ತೆ ಚಲಾಯಿಸುವಾಗ, ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ, ಸಂಪೂರ್ಣ ಜಾಗರೂಕತೆಯಿಂದಿರಿ. ತರಾತುರಿಯಲ್ಲಿ ಯಾವುದೇ ಪ್ರಮುಖ ಆಸ್ತಿ ಅಥವಾ ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು 3:24 ಸಂಜೆ 4:59 ಹಾಕಬೇಡಿ. ಮಂಗಳವಾರ ಆಗಿರೋದ್ರಿಂದ ಅಷ್ಟಮದಲ್ಲಿ ಚಂದ್ರನ ಪ್ರಭಾವ ಇರೋದನ್ನ ಆಂಜನೇಯ ಸ್ವಾಮಿ ಸಹಸ್ರನಾಮ ಪಠಿಸೋದು, ಹನುಮಾನ್ ಚಾಲೀಸ ಪಠಿಸೋದು, ಕೆಂಪು ಬಣ್ಣದ ಹೂವನ್ನು ಅರ್ಪಿಸೋದು ಎಲ್ಲರಿಗೆ ಸಂಕಷ್ಟವನ್ನು, ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ಶುಭ ಸಂಖ್ಯೆ 9 ಮತ್ತು 4. ಶುಭ ಬಣ್ಣ ಗಡುಸು ಕೆಂಪು ಮತ್ತು ಕಿತ್ತಲೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯ ಅಧಿಪತಿ ಗುರುಗ್ರಹ. ಇವತ್ತು ಚಂದ್ರ 7ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿದ್ದಾನೆ. ಇದು ನಿಮಗೆ ಸಂಗಾತಿ, ಪಾಲುದಾರಿಕೆ ಮತ್ತು ಸಾಮಾಜಿಕ ಬಾಂಧವ್ಯ ಸ್ಥಾನವನ್ನು ಹೆಚ್ಚಿಸುತ್ತೆ. ಅತ್ಯಂತ ಆಹ್ಲಾದಕರ ಮತ್ತು ಯಶಸ್ವಿಯ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ದಾಂಪತ್ಯದಲ್ಲಿ ಮಧುರತೆ ಮತ್ತೆ ಸಂಗಾತಿಯೊಂದಿಗಿದ್ದ ಸಣ್ಣ ಪುಟ್ಟ ಮುನಿಸುಗಳು, ವಿಭಿನ್ನ ಪಾತ್ರಗಳು ದೂರವಾಗಿ ಪರಸ್ಪರ ಪ್ರೀತಿ ಮತ್ತೆ ವಿಶ್ವಾಸ ವೃದ್ಧಿಯಾಗುತ್ತೆ. ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಹುಡುಕುವಲ್ಲಿ ಯಶಸ್ವಿ ಆಗ್ತೀರಾ. ಮದುವೆ ಮಾತುಕತೆ ಸಕಾರಾತ್ಮಕವಾಗಿ ಮುನ್ನಡೆಯುತ್ತೆ. ಉದ್ಯೋಗ ಮತ್ತೆ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಅತ್ಯಂತ ಲಾಭದ ದಿನ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಲು ಉತ್ತಮ ಸಮಯ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಅಥವಾ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ. ಸಾರ್ವಜನಿಕವಾಗಿ ಸಮಾಜದಲ್ಲಿ ಗೌರವ ಮತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಆರ್ಥಿಕ ಸ್ಥಿತಿ ಚೆನ್ನಾಗೇ ಇರುತ್ತೆ. ವ್ಯವಹಾರದ ಹೊಸ ಮೂಲಗಳಿಂದ ಆದಾಯ ಬರುತ್ತೆ. ಸಂಗಾತಿ ಹೆಸರಿನಲ್ಲಿ ಮಾಡುವ ಹೂಡಿಕೆ ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡುತ್ತೆ. ಆದಾಗ್ಯೂ ಐಷಾರಾಮಿ ವಸ್ತುಗಳ ಮೇಲೆ ಪ್ರವಾಸಕ್ಕೆ ತಯಾರಿಯಾಗುವಾಗ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕವಾಗಿ ಉತ್ತಮವಾಗಿರುತ್ತೆ. ಮನಸ್ಸಿನಲ್ಲಿ ಹೊಸ ಉತ್ಸಾಹ ತುಂಬಿರುತ್ತೆ. ಎಲ್ಲ ಕೆಲಸವನ್ನು ಚುರುಕಾಗಿ ಮುಗಿಸ್ತೀರಾ. ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅಂದುಕೊಂಡಂತೆಯೇ ನಡೆಯಿದ್ರೆ ಅದು ಅತಿಯಾದ ಆತ್ಮವಿಶ್ವಾಸದಿಂದ ಇತರರ ವೈಯಕ್ತಿಕ ವಿಷಯದಲ್ಲಿ ಸಲಹೆಯನ್ನು ನೀಡಕ್ಕೆ ಹೋಗಬೇಡಿ. ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ನಿಯಮ ಮತ್ತೆ ನಿಬಂಧನೆಗಳನ್ನು ಸರಿಯಾಗಿ ಓದಿಕೊಳ್ಳಿ. ವಿಶೇಷ ಪರಿಹಾರ: ಗುರುಗ್ರಹದ ಸ್ಮರಣೆ ಮಾಡೋದು, ಹಳದಿ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸೋದು, ವಿಷ್ಣು ಅಷ್ಟೋತ್ತರ ಪಠಿಸೋದು ಶುಭ ಫಲವನ್ನು ತಂದುಕೊಡುತ್ತೆ. ಶುಭ ಸಂಖ್ಯೆ 3 ಮತ್ತು 7. ಶುಭ ಬಣ್ಣ ಹಳದಿ, ಚಿನ್ನ ಮತ್ತೆ ತಿಳಿ ಕೇಸರಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿದೇವ. ಇವತ್ತು ಚಂದ್ರ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ, ಅಂದರೆ ಶತ್ರು, ರೋಗ ಮತ್ತೆ ಸಾಲದ ಸ್ಥಾನ ಸೂಚನೆ ಮಾಡ್ತಾ ಇದ್ದಾನೆ. ವಿಜಯ ಮತ್ತು ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಧೈರ್ಯ ನಿಮ್ಮದಾಗಿರುತ್ತೆ. ಉದ್ಯೋಗ ಮತ್ತೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ಕಠಿಣ ಪರಿಶ್ರಮ ಮತ್ತೆ ವ್ಯವಸ್ಥಿತ ಕೆಲಸಗಳ ಶೈಲಿಯಿಂದ ವಿರೋಧಿಗಳು, ನಿಮ್ಮ ಸ್ಪರ್ಧಿಗಳು ನಿಮ್ಮ ಮುಂದೆ ಮಂಡಿಯೂರಿ ನಿಲ್ತಾರೆ. ಹಳೆಯ ಕಚೇರಿ ರಾಜಕಾರಣದಿಂದ ಕಿರಿಕಿರಿಯಿಂದ ತೆರೆ ಬೀಳತ್ತೆ. ನ್ಯಾಯಾಲಯದ ಕೆಲಸದಲ್ಲಿ ಅಥವಾ ಕಾನೂನು ಹೋರಾಟದಲ್ಲಿ ನಿಮಗೆ ಸಕಾರಾತ್ಮಕ ಆಲೋಚನೆ ಸಿದ್ಧ ಆಗತ್ತೆ. ಆರ್ಥಿಕ ಸ್ಥಿತಿ ಸಾಧಾರಣವಾಗಿ ಉತ್ತಮವಾಗಿರುತ್ತೆ. ಹಳೆಯ ಸಾಲಗಳು ತೀರಿಸಲು ಅಥವಾ ಬ್ಯಾಂಕ್ ಲೋನ್ ಪಡೆಯಲು ಉತ್ತಮ ಯೋಜನೆ ರೂಪಿಸ್ತೀರಾ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ಬಹಳ ಮುಖ್ಯ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋಕ್ಕೆ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಇಂಟರ್ವ್ಯೂ ಎದುರಿಸುವ ಚಾನ್ಸಸ್ ಇದೆ. ಇನ್ನು ಕುಟುಂಬದಲ್ಲಿ ಮಿಶ್ರ ವಾತಾವರಣ ಇರುತ್ತೆ. ತಾಯಿ ಕಡೆಯಿಂದ ಅಥವಾ ಸಹೋದರರಿಂದ ಶುಭ ಸಮಾಚಾರ ಕೇಳಿ ಬರುವ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ವಿಚಾರದಲ್ಲಿ ವಾದ ವಿವಾದ ಮಾಡಕ್ಕೆ ಹೋಗಬೇಡಿ, ತಪ್ಪಿಸ್ರಿ. ಆರೋಗ್ಯದ ದೃಷ್ಟಿಯಿಂದ ಇವತ್ತು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಹವಾಮಾನ ಬದಲಾವಣೆ, ಸಣ್ಣ ಪುಟ್ಟ ಶೀತ, ಕೆಮ್ಮು, ಅಜೀರ್ಣ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಪ್ರಾಣಾಯಾಮ ಮಾಡೋದು, ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆ ನೀಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರೊಂದಿಗೂ ಅನಗತ್ಯ ವಾದ ವಿವಾದಕ್ಕೆ ಇಳಿಯಕ್ಕೆ ಹೋಗ್ಬೇಡಿ. ವಿಶೇಷ ಕೆಲಸದಲ್ಲಿ ತಾಳ್ಮೆಯನ್ನು ಕಂಡುಕೊಳ್ಳಿ. ಹೊಸದಾಗಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ವಿಶೇಷ ಪರಿಹಾರ: ಮಂಗಳನ ಅಧಿಪತಿ ಇವರು ಆಂಜನೇಯ ಸ್ವಾಮಿಯ ದರ್ಶನ ಮಾಡೋದು, ಸಿಂಧೂರ ತಿಲಕ ಇಟ್ಕೊಳ್ಳೋದು ಅಥವಾ ಹನುಮಾನ್ ಚಾಲೀಸ ಪಠಿಸೋದು ಆತ್ಮವಿಶ್ವಾಸವನ್ನು ಇನ್ನೂ ಹೆಚ್ಚಿಸುತ್ತೆ. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ಗಾಢ ನೀಲಿ, ಕಪ್ಪು ಮತ್ತು ಬೂದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿ. ಇದು ಚಂದ್ರನು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದು ಸಂತಾನ ಮತ್ತೆ ಪ್ರೀತಿ ಸ್ಥಾನವನ್ನು
ಜ್ಞಾನ ವಿಕಸನ ಮತ್ತು ಸಂತೋಷದ ದಿನ ವ್ಯಕ್ತಪಡಿಸ್ತಾ ಇದೆ. ಬುದ್ಧಿವಂತಿಕೆ ಮತ್ತು ಕೌಶಲ್ಯ, ನಿಮ್ಮ ಆಲೋಚನಾ ಶಕ್ತಿ ಅತ್ಯಂತ ಚುರುಕಾಗಿರುತ್ತೆ. ಯಾವುದೇ ಕಠಿಣ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸ್ತೀರಾ. ಹೊಸ ವಿಷಯಗಳನ್ನು ಕಲಿಯಲು ಅಥವಾ ನಿಮ್ಮ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳಲು ಇದು ಅತ್ಯುತ್ತಮ ದಿನ. ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಇದು ಅತ್ಯಂತ ಪ್ರಗತಿದಾಯಕ ಮತ್ತು ಗೌರವ ತರುವ ದಿನ. ಕಚೇರಿಯಲ್ಲಿ ನಿಮ್ಮ ಹೊಸ ಆಲೋಚನೆಗಳು ಅಥವಾ ಯೋಜನೆಗಳು ಹಿರಿಯರ ಅಧಿಕಾರಿಗಳ ಗಮನಕ್ಕೆ ಬಂದು ಪ್ರಶಂಸೆ ಮತ್ತು ಬೆಂಬಲ ಸಿಗುತ್ತೆ. ಕಲೆ, ಬರವಣಿಗೆ, ಸೃಜನಶೀಲತೆ ರಂಗದಲ್ಲಿರೋರಿಗೆ ಹೊಸ ಅವಕಾಶಗಳು ಹುಡುಕೊಂಡು ಬರುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಹಳೆ ಹೂಡಿಕೆಯಿಂದ ಸಣ್ಣ ಮಟ್ಟದ ಲಾಭ ಕೈ ಸೇರುತ್ತೆ. ಆದಾಗ್ಯೂ ಮಕ್ಕಳ ಶಿಕ್ಷಣ, ಹವ್ಯಾಸ, ಮನೋರಂಜನೆ ಬಗ್ಗೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ, ಹುಷಾರಾಗಿರಿ. ಲಾಟ್ರಿ ಆಸೆಗೆ ಬಿದ್ದು ಖರೀದಿ ಮಾಡಕ್ ಹೋಗಬೇಡಿ. ಕುಟುಂಬ ಮತ್ತು ಪ್ರೀತಿ ಜೀವನ, ಮಕ್ಕಳದಲ್ಲಿ ಅತ್ಯಂತ ಶುಭ ವಾತಾವರಣ ಇದೆ. ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷ ನೀಡುತ್ತೆ. ಕುಟುಂಬದಲ್ಲಿ ಪ್ರೀತಿಯ ವಾತಾವರಣ ಇರೋದ್ರಿಂದ ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗುತ್ತೆ. ಪ್ರೀತಿ ಜೀವನ ಮಧುರ. ಆರೋಗ್ಯ ನೋಡಿದರೆ ಮಾನಸಿಕವಾಗಿ ಹಸನ್ಮುಖಿಯಾಗಿ ಮತ್ತು ಉತ್ಸಾಹದಿಂದ ಇರ್ತೀರಾ. ದೈಹಿಕ ಆರೋಗ್ಯವು ಉತ್ತಮವಾಗಿಯೇ ಇರುತ್ತೆ. ಹಳೆಯ ಆತಂಕಗಳಿಂದ ಮುಕ್ತಿ ಬರೋ ಚಾನ್ಸಸ್ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತರಾತುರಿಯಲ್ಲಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಸಂಜೆ 3:24ರಿಂದ 4:59ರವರೆಗೆ ರಾಹುಕಾಲ. ಈ ಸಮಯದಲ್ಲಿ ಹೊಸ ಕೆಲಸ, ದೊಡ್ಡ ಆರ್ಥಿಕ ಹೂಡಿಕೆ ಮಾಡಕ್ಕೆ ಹೋಗಬೇಡಿ. ವಿಶೇಷ ಪರಿಹಾರ: ಗಣೇಶನಿಗೆ ಗರಿಕೆ ಅರ್ಪಿಸಬೇಕು. ಓಂ ಗಂ ಗಣಪತಿ ನಮಃ ಪಠಿಸಬೇಕು. ಕ್ರಿಯಾಶೀಲತೆ ಹೆಚ್ಚಾಗುತ್ತೆ. ದಿನ ಯಶಸ್ವಿಯಾಗುತ್ತೆ. ಶುಭ ಸಂಖ್ಯೆ 8 ಮತ್ತು 5. ಶುಭ ಬಣ್ಣ ತಿಳಿ ನೀಲಿ ಮತ್ತು ಆಕಾಶ ನೀಲಿ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು. ಇವತ್ತು ಚಂದ್ರ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದು ಸುಖ, ತಾಯಿ, ವಾಹನ, ಗೃಹ ಸ್ಥಾನದಲ್ಲಿ. ಇಂದಿನ ದಿನ ನಿಮಗೆ ಕೌಟುಂಬಿಕ ಸುಖ ಮತ್ತು ಸೌಕರ್ಯ ವೃದ್ಧಿಯಾಗುತ್ತೆ. ಕುಟುಂಬ ಮತ್ತು ನೆಮ್ಮದಿ ಜೀವನ ನೋಡೋದಾದ್ರೆ ಮನೆಯಲ್ಲಿ ಶಾಂತಿ, ಸೌಹಾರ್ದತೆ, ಸಂತೋಷದ ವಾತಾವರಣ ಇರುತ್ತೆ. ತಾಯಿಯವರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರುತ್ತೆ. ಅವರ ಸಂಪೂರ್ಣ ಪ್ರೀತಿ ಮತ್ತು ಆಶೀರ್ವಾದ ನಿಮಗೆ ಸಿಗತ್ತೆ. ಮನೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡೋ ಆಸಕ್ತಿಯನ್ನು ಹೊಂದುತ್ತೀರಾ. ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಸರಾಗವಾಗಿ ಕೆಲಸ ಸಾಗುತ್ತೆ. ನಿಮ್ಮ ದಕ್ಷತೆ ಮತ್ತು ಸೌಮ್ಯ ವರ್ತನೆ ಕಚೇರಿಯಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರರಾಗ್ತೀರಾ. ಶಿಕ್ಷಣ ಕ್ಷೇತ್ರ, ಆಡಳಿತ, ಆಲೋಚನೆಗೆ ಅಥವಾ ಸಲಹೆಗಾರ ವೃತ್ತಿಯಲ್ಲಿ ಇರೋರಿಗೆ ಇಂದು ಅತ್ಯಂತ ಪ್ರಗತಿದಾಯಕ ದಿನ. ಮಾನಸಿಕವಾಗಿ ಕೆಲಸದ ಒತ್ತಡದಿಂದ ಮುಕ್ತಿ ಸಿಗತ್ತೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಭೂಮಿ, ವಾಹನ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯಲಿದೆ. ದೀರ್ಘಕಾಲದ ಹೂಡಿಕೆ ಯೋಜನೆ ರೂಪಿಸುವವರಿಗೆ ಸೂಕ್ತ ಸಮಯ. ಕೌಟುಂಬಿಕ ಸುಖ ಸೌಕರ್ಯಗಳಿಗೆ ಸ್ವಲ್ಪ ಹಣ ಖರ್ಚು ಮಾಡೋ ಸಾಧ್ಯತೆ ಇರುತ್ತೆ. ಆರೋಗ್ಯ ಮತ್ತೆ ಮಾನಸಿಕವಾಗಿ ಅತ್ಯಂತ ಹಗುರವಾದ ನೆಮ್ಮದಿಯ ಅನುಭವಿಸ್ತೀರಾ. ದೈಹಿಕವಾಗಿ ಎನರ್ಜಿ ಇರುತ್ತೆ. ಹಳೆ ಚಿಂತೆಗಳು ದೂರ ಆಗಿ ಸಕಾರಾತ್ಮಕ ಆಲೋಚನೆ ಹೆಚ್ಚಾಗತ್ತೆ. ಇನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸೌಕರ್ಯಗಳ ಕಡೆ ಹೆಚ್ಚು ಗಮನ ಹರಿಸೋದ್ರಿಂದ ಕೆಲಸದಲ್ಲಿ ಆಲಸ್ಯ ಮೂಡದಂತೆ ನೋಡ್ಕೊಳ್ಳಿ. ಭಾವನಾತ್ಮಕವಾಗಿ ಯಾರಿಗೂ ಭರವಸೆ ಕೊಡಕ್ ಹೋಗ್ಬೇಡಿ. ಸ್ವಲ್ಪ ಯೋಚಿಸಿ. ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪರಿಹಾರ ಮಾಡ್ಕೊಳ್ಳಿ. ಶ್ರೀ ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿ ಸ್ಮರಣೆ ಮಾಡೋದು, ದೀಪ ಹಚ್ಚೋದು ಮಾನಸಿಕ ಶಾಂತಿ ಮತ್ತಷ್ಟು ವೃದ್ಧಿಯಾಗುತ್ತೆ. ಶುಭ ಸಂಖ್ಯೆ 3 ಮತ್ತು 9. ಶುಭ ಬಣ್ಣ ಹಳದಿ, ಕೇಸರಿ ಮತ್ತು ತಿಳಿ ಗುಲಾಬಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 19 ಮೇ 2026ರ 12 ರಾಶಿಗಳ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ದೃಢ ಸಂಕಲ್ಪ ಎಲ್ಲ ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ದಿನನಿತ್ಯದ ವಿಡಿಯೋಗಳಿಗಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.